ಹಾಯ್ ಗಾಯ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ಟ್ರೈಬುಗಿಗೆ ಸ್ವಾಗತ. ಇವತ್ತಿನ ದಿವಸ UK-ಲಿ 5ನೇ ದಿವಸ ನಮ್ಮ ಅಪ್ಪ ಅಮ್ಮನ ಟ್ರಿಪ್ಪು. ಸೊ ನಾವಿಲ್ಲಿ ಹ್ಯಾಲಿಫ್ಯಾಕ್ಸ್ ಅಂತ ಒಂದು ಜಾಗ ಇದೆ ಲೀಡ್ಸ್ ಹತ್ರ, ಅಲ್ಲಿಗೆ ಬಂದಿದ್ದೀವಿ. ನೋಡಿ ನಮ್ಮ ಅಪ್ಪ ಅಮ್ಮ ಫುಲ್ಲು ಚಳಿಯಲ್ಲಿ ಕೂತ್ಕೊಂಡಿದ್ದಾರೆ. ಅಪ್ಪ ಹೇಗೆ ಅನಿಸ್ತಾ ಇದೆ UK 5ನೇ ದಿವಸ? ಚಳಿ ಜಾಸ್ತಿ ಆಗಿದೆ. ಹೆಂಗೆ ಅನಿಸ್ತಿದೆ ನಮ್ಮಮ್ಮ ಫುಲ್ಲು ಶೈಯಲ್ಲಿ ನಗ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಅಮ್ಮ? ಹೇಳೋ ಸುಮ್ಮನೆ ಇರು ಅಂತ ಇದ್ದಾರೆ. ಇಲ್ಲಿ 5 ದಿನದಲ್ಲಿ ಯಾವ್ಯಾವ ಪ್ಲೇಸ್ ನೋಡಿದೆಪ್ಪ ನೀನು? ಎಲ್ಲ ಒಳ್ಳೊಳ್ಳೆ ಪ್ಲೇಸ್ ನೋಡಿದ್ದೀನಿ. ನಿನ್ನೆ ಎಲ್ಲಿ ಹೋಗಿದ್ರಿ? ಯಾರ್ಕ್ ಹೋಗಿದ್ರಲ್ಲ? ನಿನ್ನೆ ಯಾರ್ಕ್ ಹೋಗಿ ಯಾರ್ಕಲ್ಲಿ ಏನೇನು ನೋಡಿದ್ರಿ? ಅಲ್ಲೆಲ್ಲ ಹಳೆಕಾಲದ್ದು ಚರ್ಚು, ಬಿಲ್ಡಿಂಗು ಅವೆಲ್ಲ ನೋಡಿದ್ರಿ. ಸೊ ಇವತ್ತು ಸುಮ್ಮನೆ ಒಂದು ಲೇಸಿ ಡೇ ಆಗಿತ್ತು. ಅಂದರೆ ಲೀಡ್ಸಲ್ಲಿ ಏನು ಮಾಡೋದು ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿರೋ ಹ್ಯಾಲಿಫ್ಯಾಕ್ಸ್ ಅಂತ ಒಂದು ಜಾಗಕ್ಕೆ ಬಂದ್ರಿ. ಏನು ಅಷ್ಟೊಂದೇನಿಲ್ಲ ಇಲ್ಲಿ. ಇದು ಬ್ಯೂಟಿಫುಲ್, ಇಲ್ಲೊಂದು ಕೋರ್ಟ್ ಯಾರ್ಡ್ ಥರ ಇದೆ. ಇಲ್ಲಿ ಕುತ್ಕೊಂಡಿದ್ರಿ, ಕಾಫಿ ಕುಡಿದ್ರಿ. ಸೊ ಸ್ವಲ್ಪ ಚಳಿ ಇದೆ, ಸೊ ಅದಕ್ಕೆ ಹಂಗೆ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡ್ರಿ. ಸೊ UK-ಗೆ ಮತ್ತು ಭಾರತಕ್ಕೆ ಏನು ವ್ಯತ್ಯಾಸ? ನಮ್ಮ ದೇಶದಾಗೆಲ್ಲ ಸೆಕೆ ಆಗ್ತದೆ, ಇಲ್ಲಿ ನೋಡಿದ್ರೆ ಚಳಿ ಆಗ್ತೈತೆ. ಇಲ್ಲಿ ಬೆಂಕಿ ಹಾಕಬೇಕು, ಅಲ್ಲಿ ಬೆಂಕಿ ಆರಿಸ್ಬೇಕು ಅನ್ನಂಗೆ ಆಗ್ಬಿಡ್ತದೆ. ಅದೇ ವ್ಯತ್ಯಾಸನ? ಮತ್ತೆ ಬೇರೆ ಎಲ್ಲ ಹಿಂಗಿದೆ? ಬೇರೆ ಅಂದರೆ ಇಲ್ಲಿನ ಜನಕ್ಕೆ ಇದೇ ಸರಿ, ಅಲ್ಲಿನ ಜನಕ್ಕೆ ಅದೇ ಸರಿ. ಊಟ ತಿಂಡಿ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಊಟ ನಾವೇ ಮಾಡ್ಕೊಂಡು ತಿಂತಾ ಇದ್ದೀರಿ. ಲೀಡ್ಸಲ್ಲಿ ನಮ್ಮ ಮನೆ ಇರೋದ್ರಿಂದ ಸೊ ಅಡುಗೆ ಎಲ್ಲ ನಾವೇ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿದೆ. ಬಟ್ ಆದರೆ ನಮ್ಮ ಅಪ್ಪ ಅಮ್ಮಂಗೆ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಹೊರಗಡೆ ತಿನ್ನೋಕ್ಕೆಲ್ಲನೂ ಅಷ್ಟೊಂದು ಸೆಟ್ ಆಗಲ್ಲ. ಬಟ್ ಆದ್ರೂ ಇವಾಗ ನಾವು ಲಾಸ್ಟ್ 2 ದಿವಸ ಲಂಡನ್ಗೆ ಹೋಗ್ತಾ ಇದ್ದೀವಿ. ಲಂಡನ್ನಲ್ಲಿ ಎಲ್ಲ ಕಡೆ ಅವ್ರಿಗೆ ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟು ಊಟ ಎಲ್ಲ ಟ್ರೈ ಮಾಡಿಸ್ಬೇಕು, ನೋಡೋಣ ಏನಂತಾರೆ ಅಂತ. ಸೊ ನಾನು ಅದೇ ಥರನೇ ಈ ವೀಡಿಯೋಸ್ನೆಲ್ಲ ಮಾಡ್ತಾ ಇರ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಟ್ರೈಬುಗಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಹೆಲಿಫ್ಯಾಕ್ಸ್ನಲ್ಲಿ ನಾವು ಆ ಕೋರ್ಟ್ ಯಾರ್ಡಿಂದ ಹಾಗೆ ಸಿಟಿನ ನೋಡೋಣ ಅಂತ ಹೊರಟ್ರಿ. ಅದಾದಮೇಲೆ ಇಲ್ಲಿದ್ದಂಥ ಶಾಪಿಂಗ್ ಮಾಲ್ಸ್ ಆಗಿರ್ಬೋದು, ಮತ್ತು ಶಾಪಿಂಗ್ ಸ್ಟ್ರೀಟು ಮತ್ತು ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ನೆಲ್ಲನೂ ನೋಡಿಕೊಂಡು ಹೆಲಿಫ್ಯಾಕ್ಸಿಂದ ವಾಪಸ್ ಲೀಡ್ಸ್ಗೆ ಹೊರಟ್ರಿ. ಸೊ ಇವತ್ತಿನ ದಿವಸ ಏನು ಅಂಥ ದೊಡ್ಡ ಸಿಟಿಯನ್ನು ನಾವು ವಿಸಿಟ್ ಮಾಡಿಲ್ಲ, ಬಟ್ ಆದರೂ ಇಟ್ ವಾಸ್ ವರ್ತ್ ವಿಸಿಟಿಂಗ್ ದಿಸ್ ಸಿಟಿ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಡೇ ಏನಾಯಿತು ಅಂತ ಹೇಳಿದ್ರೆ, ಫುಲ್ಲು ಗ್ಲೂಮಿ ಇತ್ತು ವೆದರು. ಯಾಕಂತ ಹೇಳಿದ್ರೆ ಮಳೆ ಬರೋದು ರೀತಿ ಇತ್ತು, ಬಟ್ ಆದರೆ ಬರ್ತಾ ಇರಲಿಲ್ಲ. ಬಟ್ ಮತ್ತು ಚಳಿ ಕೂಡ ಜಾಸ್ತಿನೇ ಇತ್ತು. ಸೊ ಅದರಿಂದ ನಾನು ಏನು ಅಂದ್ಕೊಂಡೆ ಅಂತ ಹೇಳಿದ್ರೆ, ಇವತ್ತು ನಾವು ಹೊರಗಡೆ ಎಲ್ಲಾದರೂ ಹೋದ್ರಿ ಅಂತ ಹೇಳಿದ್ರೆ ಮಳೇಲಿ ಸಿಕ್ಕಾಕೋಬೋದು ಅಂದ್ಬಿಟ್ಟು ಲೀಡ್ಸ್ನಲ್ಲೇ ಎಲ್ಲಾದರೂ ಓಡಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ರಿ. ಸೊ ಇಲ್ಲಿ ಲೀಡ್ಸ್ ಡಾಕಿಂದ ಮತ್ತು ಲೀಡ್ಸ್ ಇಲ್ಲಿ ಇನ್ನೊಂದು ಅಂದರೆ ಡಾಕ್ ಹತ್ರನೇ ಇನ್ನೊಂದು ರಾಯಲ್ ಆರ್ಮೋರೀಸ್ ಮ್ಯೂಸಿಯಂ ಅಂತ ಇದೆ. ಸೊ ಇಲ್ಲಿ ತನಕ ನಾವು ಬೋಟ್ನಲ್ಲಿ ಹೋಗ್ಬೋದು. ಸೊ ಈ ಬೋಟ್ನಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಅ ವೆರಿ ಚೀಪರ್ ಕಾಸ್ಟ್ ಕೂಡ. ಸೊ ಇಲ್ಲಿಂದ ನಾವು ನೀರಿನಲ್ಲಿ ಈ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮನ ಈ ಬೋಟ್ ರೈಡ್ ಕರ್ಕೊಂಡು ಹೋದೆ. ಸೊ ಇಲ್ಲಿ ನಾವು ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ ವ್ಯೂ ಆಫ್ ದಿ ಲೀಡ್ಸ್ ಕೂಡ ನೋಡ್ಬೋದು, ಮತ್ತು ಅನೇಕ ಬ್ರಿಡ್ಜಸ್ನ ಕ್ರಾಸ್ ಮಾಡ್ತೀರಿ. ಸೊ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಮತ್ತು ಲೀಡ್ಸ್ನಲ್ಲಿ ಇದು ಒನ್ ಆಫ್ ದಿ ಟೂರಿಸ್ಟಿಕ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಬೋಟ್ ರೈಡ್ ಮುಗಿಸಿದಾದ್ಮೇಲೆ ಜಾಸ್ತಿ ಏನು ಟ್ರಾವೆಲ್ ಮಾಡಲಿಲ್ಲ. ಡೈರೆಕ್ಟಾಗಿ ಮಾರಿಸನ್ ಶಾಪಿಂಗ್ ಕರ್ಕೊಂಡೋದೆ. ಮಾರಿಸನ್ಸಲ್ಲಿ ನಾವು ಮನೆಗೆ ಬೇಕಾದ ಅಂದರೆ ಅಡುಗೆ ಸಾಮಾನು ಬೇಕಿತ್ತು. ಸೊ ಅದನ್ನು ತೊಗೊಂಡದಾದಮೇಲೆ ಬೇರೆ ಏನೇನು ಅಂದರೆ ಖಾಲಿಯಾಗಿದೆಯೋ ಅದನ್ನೆಲ್ಲ ತೊಗೊಂಡು ಡೈರೆಕ್ಟಾಗಿ ನಾವು ಮನೆಗೆ ಹೊರಟ್ರಿ. ಸೊ ಯಾಕಂತ ಹೇಳಿದ್ರೆ ನಾಳೆ ಮತ್ತು ನಾಡಿದ್ದು ನಾವು ಸ್ಕಾರ್ಬ್ರಾ ಮತ್ತು ಲಿವರ್ಪೂಲ್ ಟ್ರಾವೆಲ್ ಮಾಡ್ತಾಯಿದ್ರಿ. ಸೊ ಟ್ರಾವೆಲ್ ಡ್ಯೂರೇಷನ್ ಜಾಸ್ತಿ ಇರೋದ್ರಿಂದ ಅವ್ರಿಗೇನು ಜಾಸ್ತಿ ಆಯಾಸ ಮಾಡಲಿಲ್ಲ. ಈ ವಿಡಿಯೋದಲ್ಲಿ ನಿಮಗೆ ನಾನು ಹೆಲಿಫ್ಯಾಕ್ಸ್ ಮತ್ತು ಲೀಡ್ಸ್ನಲ್ಲಿರುವಂಥ ಲೀಡ್ಸ್ ಡಾಕ್ ಬೋಟ್ ರೈಡ್ನ ತೋರಿಸಿದ್ದೀನಿ. ಐ ಹೋಪ್ ನೀವು ಕೂಡ ಲೀಡ್ಸ್ ಅಥವಾ ಹೆಲಿಫ್ಯಾಕ್ಸ್ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಈ ರೀಜನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಟ್ರೈಬುಗಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.